ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಗಂಡನೊಬ್ಬ ಹೆಂಡತಿಯಿಂದ ನನಗೆ ದೌರ್ಜನ್ಯ ಆಗಿದೆ, ನನ್ನ ಮಕ್ಕಳನ್ನು ಕರ್ಕೊಂಡು ಹೆಂಡತಿ ಹೋಗಿದ್ದಾಳೆ, ನಾನೀಗ ಏಕಾಂಗಿ ಅಂತ ಹೇಳಿದ್ರು ಆ ಫ್ಯಾಮಿಲಿ ಕಲಹ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಅದು ಬೇರೆ ಯಾರೂ ಆಗಿರಲಿಲ್ಲ, ಮಂಜು ಲೀಲಾ. ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಕೂತ್ಕೊಂಡು ಕಣ್ಣೀರಿಡ್ತಾ ಅಮ್ಮ ಬಂದು ಬಿಡು ಅಂತ ಹೇಳಿ ಮಕ್ಕಳು, ಹೆಂಡತಿ ಬಂದು ಬಿಡು ಅಂತ ಹೇಳಿ ಗಂಡ, ಈ ತರಹದ ಅಳಲನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಿ. ಆ ಮಂಜು ಲೀಲಾ ಫ್ಯಾಮಿಲಿ ಮ್ಯಾಟ್ರು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಮಂಜು ಲೀಲಾ ಫ್ಯಾಮಿಲಿ ಮ್ಯಾಟ್ರು ಕ್ಲೈಮ್ಯಾಕ್ಸ್. ಮಂಜು ಲೀಲಾ ಕುಟುಂಬ ಸರಿ ಮಾಡಿದ ಲೈಲಾ ಯಾರು ಗೊತ್ತಾ? ಇದು ನಿಮ್ಮ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮಂಜು ಲೀಲಾ ಕುಟುಂಬ ಸರಿ ಮಾಡಿದ ಲೈಲಾ ಯಾರು ಗೊತ್ತಾ? ಅತಿ ರಣರೋಚಕ ಇದು. ಲೀಲಾಳ ಬದುಕಲ್ಲಿ ಬೀಸಿದ್ದ ಬಿರುಗಾಳಿಗೆ ಕೊಡೆ ಹಿಡಿದಿದ್ದೆ ಸಂಧ್ಯಾ ನಾಗರಾಜ್ ಅನ್ನೋ ಸಾಮಾಜಿಕ ಹೋರಾಟಗಾರ್ತಿ. ಗಂಡನನ್ನ ಬಿಟ್ಟು ಮೂಲೆ ಸೇರಿದ್ದ ಲೀಲಾಳಿಗೆ ಸಮಾಧಾನ ಕೊಟ್ಟಿದ್ದು ಅಥವಾ ಸಮಾಧಾನ ನೀಡಿದ್ದು ಯಾರು? 3 ಮಕ್ಕಳ ತಾಯಿಯನ್ನ 3 ನಿಮಿಷದಲ್ಲಿನ ಗ್ಯಾಪ್ ಅಲ್ಲಿ ಸರಿ ಮಾಡಿದ್ದು ಯಾರು ಗೊತ್ತಾ? ಸಂಧಾನಕ್ಕೆ ಸಂಧ್ಯಾ ಹೆಣೆದ ಸೂತ್ರ ಏನು ಗೊತ್ತಾ? ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅರ್ಥ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ್ದ ಲೀಲಾ ಸ್ಟೋರಿ. 3 ನಿಮಿಷದಲ್ಲಿ ಮಂಜು ಲೀಲಾ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂಜು ಲೀಲಾ ಕುಟುಂಬ ಸರಿ ಮಾಡಿದ ಲೈಲಾ ಯಾರು ಗೊತ್ತಾ? ಲೀಲಾಳ ಬದುಕಲ್ಲಿ ಬೀಸಿದ್ದ ಬಿರುಗಾಳಿಗೆ ಕೊಡೆ ಹಿಡಿದಿದ್ದೆ ಸಂಧ್ಯಾ. ಗಂಡನನ್ನ ಬಿಟ್ಟು ಮೂಲೆ ಸೇರಿದ್ದ ಲೀಲಾಳಿಗೆ ಸಮಾಧಾನ ಮಾಡಿದ್ದೆ ರಣರೋಚಕ. 3 ಮಕ್ಕಳ ತಾಯಿಯನ್ನ 3 ನಿಮಿಷದಲ್ಲಿ ಸರಿ ಮಾಡಿದ್ದು ಸಂಧ್ಯಾ. ಸಂಧಾನಕ್ಕೆ ಸಂಧ್ಯಾ ಹೆಣದ ಸೂತ್ರ ಏನು? ಮಂಜು ಲೀಲಾಳ ಕುಟುಂಬ ಕಲಹ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಸಾಕಷ್ಟು ಜನ ಪರವಿರೋಧ ಚರ್ಚೆಗಳನ್ನು ಮಾಡ್ತಾ ಇದ್ರು. ಗಂಡನನ್ನ ಬಿಟ್ಟು ದೂರ ಹೋಗಿದ್ದು ಸರಿಯಲ್ಲ, ಗಂಡನಿಗೆ ಈ ತರಹ ಹೆಂಡತಿ ಮಾಡಿದ್ದು ಸರಿಯಲ್ಲ, ಮಕ್ಕಳನ್ನು ಸಾಮಾಜಿಕವಾಗಿ ಪ್ರದರ್ಶನಕ್ಕಿಟ್ಟಿದ್ದು ಸರಿಯಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಸರಿಯಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಆಶಿಸಿದ್ರು. ನಮ್ಮ ಫ್ರೀಡಮ್ ಟಿವಿಯು ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಗಂಡ ಹೆಂಡರ ನಡುವಿನ ಸಂಬಂಧ ಇದೆಯಲ್ಲ, ಅತ್ಯಂತ ಪವಿತ್ರ ಸಂಬಂಧ. ಗಂಡ ಹೆಂಡತಿಗೆ ಕನ್ನಡಿಯಾಗಿಯೂ ಹೆಂಡತಿಗೆ ಗಂಡ ಕನ್ನಡಿಯಾಗಿರಬೇಕು. ಪರಸ್ಪರ ಏರಿಳಿತಗಳು ಸರ್ವೇ ಸಾಮಾನ್ಯ. ಸಮುದ್ರಕ್ಕೂ ಏರಿಳಿತಗಳಿರ್ತಾವ್ರಿ. ಸಮುದ್ರದ ಅಲೆಗಳನ್ನು ಗಮನಿಸಿದ್ದೀರಾ ನೀವು? ಸಮುದ್ರ ಶಾಂತವಾಗಿದ್ದಾಗ ಆಹಾ ಇದೆಂತಹ ಪ್ರಕೃತಿ ಸೌಂದರ್ಯ ಅಂತೇಳಿ ನಾವು ವರ್ಣಿಸ್ತೀವಿ. ಅದೇ ಸಮುದ್ರದ ಅಲೆಗಳು ಸೈತಾನ್ನಂತೆ ಅಪ್ಪಳಿಸುವಾಗ ಸಮುದ್ರಕ್ಕೇನಾಗಿದೆ ಅಂತ ಹೇಳ್ತೀವಿ. ಅಷ್ಟು ವಿಶಾಲವಾದ ದೈತ್ಯ ಸಮುದ್ರಕ್ಕೂ ಕೂಡ ಏರಿಳಿತಗಳಿದ್ದಾವೆ. ನಮ್ಮ ವಾತಾವರಣ ಕೆಲವೊಮ್ಮೆ ಮೋಡ ಕವಿದ ವಾತಾವರಣ ಇರುತ್ತೆ, ಇನ್ನು ಕೆಲವೊಮ್ಮೆ ಉರಿ ಬಿಸಿಲಿನಿಂದ ನಮ್ಮ ದೇಹ ಸುಡುತ್ತೆ. ವಾತಾವರಣಕ್ಕೂ ಕೂಡ ಬದಲಾವಣೆಗಳಿದ್ದಾವೆ. ಪ್ರತಿನಿತ್ಯವೂ ಸುಖ ಸಮಾಧಾನ ಶಾಂತಿಯಿಂದಲೇ ನಮ್ಮ ಕುಟುಂಬ ಇರಬೇಕು ಅಂತ ಬಯಸೋದು ತಪ್ಪು. ನಾವು ಮನುಷ್ಯರು, ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಾಗ್ತವೆ. ನಾವ್ಯಾರು ಕಲ್ಲು ಮರ ಗಿಡ ಹುಲ್ಲು ಮೇಕೆಗಳಲ್ಲ. ನಮ್ಮಲ್ಲೊಂದಷ್ಟು ಸಮಸ್ಯೆಗಳಾಗ್ತವೆ. ದೌರ್ಬಲ್ಯ ಇರುವವನೇ ಮನುಷ್ಯ. ಮನುಷ್ಯನಲ್ಲಿ ಎಡವಟ್ಟಾಗದಲ್ಲಿ ಇನ್ಯಾರೆಲ್ಲ ಆಗ್ತದೆ? ದೇವರಲ್ಲಂತೂ ಎಡವಟ್ಟುಗಳಾಗೋದಿಲ್ಲ. ಮನುಷ್ಯರಾಗಿ ಹುಟ್ಟಿದ ನಂತರ ಎಡವಟ್ಟುಗಳು, ಸಮಸ್ಯೆಗಳು, ಪ್ರಮಾದಗಳು, ಮಿಸ್ಟೇಕ್ಗಳು ಸಹಜ. ಅದು ಗಂಡನಲ್ಲಿ ಸಮಸ್ಯೆ ಆಗಿರ್ಬೋದು ಅಥವಾ ಹೆಂಡತಿಯಲ್ಲಿ ಸಮಸ್ಯೆ ಆಗಿರ್ಬೋದು. ಅನ್ಯೋನ್ಯತೆ ಅನ್ನೋದು ಸಂಸಾರದ ಅತ್ಯಂತ ದೊಡ್ಡ ವೆಪನ್ನು, ಬಹುದೊಡ್ಡ ಅಸ್ತ್ರ. ಅದು ಆ ವೆಪನಿಗೇನಾದರೂ ಎಡವಟ್ಟಾದರೆ ಸಂಸಾರ ಕೂಲಿಗೆಟ್ಟು ಹೋಗುತ್ತೆ. ಅನ್ಯೋನ್ಯತೆ, ಸಾಮರಸ್ಯ, ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಅಂತ ಕರೀತೀವಿ. ಸೊ ಈ ಅನ್ಯೋನ್ಯತೆಗಳು ಸಂಸಾರದಿಂದ ಕಳಚಿ ಹೋದರೆ ಎಡವಟ್ಟುಗಳಾಗ್ತವೆ. ಗಂಡ ಹೆಂಡ್ರ ಜಗಳ, ಮಕ್ಕಳು ಬಡವರಾಗ್ತಾರೆ ಅಂತ ಕೇಳ್ತೀರಲ್ಲ, ಗಾದೆನ. ಹಾಗೆ ಮಕ್ಕಳ ಭವಿಷ್ಯವನ್ನು ಗಮನಿಸಿ ಗಂಡ ಹೆಂಡತಿ ಸರಿಯಾಗಬಹುದು. ಹಾಗಾದರೆ ಈ ಮಂಜು ಮತ್ತು ಲೀಲಾ ಈ ಕುಟುಂಬ ಕಲಹವನ್ನು ಸರಿ ಮಾಡಿದ್ಯಾರು? ಒಂದು ಹೆಣ್ಣು ಮಗಳು, ಆಕೆ ಸಾಮಾಜಿಕ ಹೋರಾಟಗಾರ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿ ಆಗುವಂಥ ಹೆಣ್ಣು ಮಗಳು ಕೂಡ ಹೌದು. ಗಂಡ ಹೆಂಡತಿಯ ನಡುವಿನ ಪರಸ್ಪರ ಕಲಹವನ್ನು ಅರ್ಥ ಮಾಡಿಕೊಂಡು ಗಂಡನಿಗೆ
ಅಂದರೆ ಆ ಏನು ಕಲಹಕ್ಕೆ ತುತ್ತಾಗಿದ್ದ ಗಂಡನಿಗೆ ಅರ್ಥ ಮಾಡಿಸುವ ಪ್ರಯತ್ನ, ಆ ದೂರ ಉಳಿದಿದ್ದಂತಹ ಹೆಂಡತಿಗೆ ಸಮಜಾಯಿಷಿ ನೀಡುವಂತಹ ಪ್ರಯತ್ನ, ಆ ಪ್ರಯತ್ನದಲ್ಲಿ ಸಫಲ ಆಗಿದ್ದಾರೆ. ಆ ಪ್ರಯತ್ನದಲ್ಲಿ ಸಫಲ ಆಗಿದ್ದಾರೆ ಸಂಧ್ಯಾ ನಾಗರಾಜ್. ಎಸ್, ಹಾಗಾದ್ರೆ ಕಲಹಕ್ಕೆ ತುತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತೂಫಾನ್ ಎಬ್ಬಿಸಿದ್ದ ಫ್ಯಾಮಿಲಿಯ ಕಲಹ, ಆ ಕಲಹವನ್ನು 3 ನಿಮಿಷದಲ್ಲಿ ಸರಿಪಡಿಸಿದ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಗಂಡನ ಹೆಸರು ಕೇಳಿದಾಗ ಹೆಂಡತಿಗೆ, ಹೆಂಡತಿಯ ಹೆಸರು ಕೇಳಿದಾಗ ಗಂಡನಿಗೆ ಕಾದ ಸೀಸಾ ಬಿದ್ದವರ ಹಾಗೆ ಒಂಥರ ನರಳಾಡ್ತಿದ್ದಂತಹ ಕುಟುಂಬ, ಆ ಕುಟುಂಬದ ಖಾಸಗಿ ಬದುಕು ಸಂತೆಯಲ್ಲಿ ಚರ್ಚೆಯಾಗ್ತಾ ಇತ್ತು, ಓಣಿ ಕೇರಿಗಳಲ್ಲಿ ಚರ್ಚೆಯಾಗ್ತಾ ಇತ್ತು. ಈ ತರಹದ್ದೊಂದು ಕಲಹವನ್ನ ಬುದ್ಧಿವಂತಿಕೆಯಿಂದ ಹೆಂಗೆ ಸರಿಪಡಿಸಿದ್ರಿ ಅಂತ ನಮಗೂ ಕೂಡ ಇದು ಆಶ್ಚರ್ಯ ಅನ್ನಿಸ್ತು. ಸಂಧ್ಯಾ ನಾಗರಾಜ್ ಹೇಳಿ. ಮಂಜು ಹಾಗೆ ಲೀಲಾ ಇಬ್ರು ಗಂಡ ಹೆಂಡತಿ, ಇವರಿಬ್ರಲ್ಲೂ ಪ್ರೀತಿ ಇದೆ, ಅಂಡರ್ಸ್ಟ್ಯಾಂಡಿಂಗು ಇದೆ, ನಂಬಿಕೆನೂ ಇದೆ. ಮುಖ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿ ಇಲ್ಲ ಅಂದ್ರೆ 3 ಮಕ್ಳು ಆಗ್ತಾ ಇರ್ಲಿಲ್ಲ. ಸೊ ಆ 3 ಮಕ್ಳ ಆದ್ಮೇಲೆ ಎಲ್ಲಿ ಎಡವಟ್ ಮಾಡಿದ್ದು, ಎಲ್ಲಿ ದಾರಿ ತಪ್ಪಿದ್ದು ಲೀಲಾ ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ. ಸೊ ಯಾವತ್ತು ನಮ್ಮ ಗಂಡ ಹೆಂಡತಿ ಅಂತ ಒಂದು ವಿಚಾರ ಬಂದಾಗ ಹೆಂಡತಿಗೆ ಗಂಡ ಸಮಯ ಕೊಡ್ಬೇಕು, ಗಂಡನಿಗೆ ಹೆಂಡತಿ ಸಮಯ ಕೊಡ್ಬೇಕು. ಬಟ್ ಇಲ್ಲಿ 3ನೇ ವ್ಯಕ್ತಿಗಳು ಮಾತು ಕೇಳಿ ಈ ಸಂಬಂಧ ಇಷ್ಟು ದೂರ ಹೇಳ್ಕೊಂಡ್ ಬಂದಿದೆ ಈ ಒಂದು ಸಮಸ್ಯೆ. ಇಲ್ಲ ಅಂದಿದ್ರೆ ಯಾವಾಗ ನಾವು ಬೇರೆಯವ್ರ ಮಾತು ಕಿವಿ ಕೇಳ್ತೀರಿ, ಅವಳು ಸರಿ ಇಲ್ಲ ಬಿಟ್ಬಿಡು, ಗಂಡ ಸರಿ ಇಲ್ಲ ಬಿಟ್ಬಿಡು, ಈ ಹೇಳಿಕೆ ಮಾತುಗಳನ್ನ ಕಿವಿ ಕೊಡೋದು ಮೊದಲು ನಾವು ಬಿಡಬೇಕು. ಸಮಸ್ಯೆ ಇರೋದು ಗಂಡ ಹೆಂಡತಿ ಮಧ್ಯೆ. ಇವ್ರಿಬ್ಬರನ್ನ ಕೂರ್ಸಿ ಮಾತಾಡಕ್ ಕೂರಿಸ್ದಾಗ ಡೆಫಿನೆಟ್ಲಿ ಸರ್ ಅದು 10 ವರ್ಷ ದೂರ ಆಗಿರ್ಲಿ, ಯಾಕೆ ಒಂದು ಮಾಡಲ್ಲ ನೋಡೋಣ. ಇದು ಮಂಜು ಲೀಲಾ ಕಥೆ ಅಲ್ಲ, ಇತ್ತೀಚೆಗೆ ಜಸ್ಟ್ ಈ 1 ವರ್ಷದಲ್ಲಿ ಅನೇಕ ಕುಟುಂಬಗಳು, ನೀವು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡಕ್ ಹೋದ್ರೆ ತುಂಬಾ ಕುಟುಂಬಗಳು ಒಂದಾಗಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಇವರಿಬ್ಬರ ಜಗಳಕ್ಕೆ ಮಕ್ಕಳು ಅನಾಥ ಆಗ್ಬಾರ್ದು, ಮಕ್ಕಳ ಭವಿಷ್ಯ ಹಾಳಾಗೋಗ್ಬಾರ್ದು ಅನ್ನುವಂತ ಒಂದೇ ಒಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಇವರಿಬ್ಬರನ್ನ ಒಂದು ಮಾಡುವಂತ ಪ್ರಯತ್ನ. ಬಟ್ ನಿರಂತರವಾಗಿ ನನ್ನ ಜೊತೆ ಲೀಲಾ ಹಾಗೂ ಸಂತೋಷ್, ಮಂಜು 3 ಮಂತ್ಸ್ ಇಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಬಟ್ ಬಿಸಿ ರಕ್ತ ಇದ್ದಾಗ ನಾವ್ ಏನೇ ಹೇಳಿ ಅದನ್ನ ಕರೆಕ್ಟ್ ಡಿಸಿಷನ್ ತಗೊಳಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ಗ್ಯಾಪ್ ಬಿಟ್ಟು ನಿರಂತರವಾಗಿ ನಾನು ಲೀಲಾಗೆ ಹೇಳ್ಕೊಂಡ್ಬಂದು ಕೌನ್ಸಿಲಿಂಗ್ ಕೊಟ್ಟು ಎಲ್ಲಾನು ಮಾಡಿ ಕೊನೆಗೆ ಯಾವಾಗ ನನ್ನ ಗಂಡ ಮಕ್ಳ ಹತ್ರ ಸೇರಿಸ್ತೀರಾ ಅಂತ ಲೀಲಾ ಬಾಯಲ್ಲೇ ಬರ್ಬೇಕು ಅನ್ನುವಂಥದ್ದು ನಾನು ಕಾಯ್ತಾ ಇದ್ದೆ. ಅದು ಬಂತು. ಸೊ ಮಂಜುನು ನನ್ ಹೆಂಡತಿ ಬೇಕು ಅಂತ ಇದ್ರು. ಸೊ ಗಂಡ ಮಕ್ಳು ಇವ್ಳಿಗೂ ಬೇಕು, ಮಂಜುಗೂ ಹೆಂಡತಿ ಮಕ್ಳು ಬೇಕಂದಿದ್ದು ಒಂದೇ ಕಾರಣಕ್ಕೆ ಇವರಿಬ್ರು ಇವತ್ತು ಒಂದಾಗ್ತಾ ಇದಾರೆ. ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡಿದೀನಿ. ಲೀಲಾ, ಮಂಜು ಮಕ್ಳು ತುಂಬಾ ಚೆನ್ನಾಗಿದ್ಮೇಲೆ ಬದುಕ್ತಾರೆ ಸರ್. ಸಂಧ್ಯಾ, ಈ ಒಂದು ಕುಟುಂಬ ಕಲಹ, ಇದರ ಸಂಧಾನ ಕ್ರಿಯೆ ಸುಲಲಿತ ಅಂತ ನನಗಂತೂ ಭಾವನೆ ಇಲ್ಲ. ಕಾರಣ ಒಂದಷ್ಟು ಸವಾಲುಗಳು ಎದ್ದಿರಬಹುದು. ನಿಮಗಿದು ಸುಲಲಿತ ಅನ್ನಿಸ್ತಾ ಅಥವಾ ದೊಡ್ಡ ಸವಾಲು ಅಂತ ಅನ್ನಿಸ್ತಾ ಈ ಸಂಧಾನ? ಡೆಫಿನೆಟ್ಲಿ ದೊಡ್ಡ ಸವಾಲ್. ಇನ್ ಕೇಸ್ ಅವ್ರು ಏನಾದ್ರೂ ಸಮಸ್ಯೆ ಮಾಡ್ಕೊಂಡು ಮತ್ತೆ ಬೀದಿಗೆ ಬಂದ್ರೆ ಅದು ಡೆಫಿನೆಟ್ಲಿ ನನಗೆ ಡ್ಯಾಮೇಜ್ ಆಗುವಂಥದ್ದು. ಸೊ ಇವರು ಅನೇಕ ದಿವಸದಿಂದ ಇಲ್ಲ ನಾವು ಸರಿ ಹೋಗ್ತೀರಿ ಅಂದ್ರೇನು ನಾನ್ ಬಿಡ್ತಾ ಇರ್ಲಿಲ್ಲ. ಬಿಕಾಸ್ ಇವ್ರಿಬ್ರಲ್ಲಿ ಇನ್ನಷ್ಟು ಪ್ರೀತಿ ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು, ನಂಬಿಕೆ ಬರ್ಬೇಕು. ಮೋರ್ ಓವರ್ ತುಂಬಾ ಫೋಟೋಸ್ ವೈರಲ್ ಆಗಿರೋದ್ರಿಂದ ನೆಕ್ಸ್ಟ್ ಮಂಜು ಏನಾದ್ರೂ ಹೊಡಿಬಹುದು, ಏನಾದ್ರೂ ಈ ತರ ಘಟನೆ ಆಗ್ಬೋದು ಅಂತ ಹೇಳಿ ಇಬ್ಬರಿಗೂ ಕೆಲವೊಂದಷ್ಟು ದಿವಸ ಗ್ಯಾಪ್ ಕೊಟ್ಟೆ. ತಾಳ್ಮೆಯಿಂದ ಸಹಕರಿಸಿದ್ರು ಪಾಪ ಮಂಜು ಹಾಗೆ ಲೀಲಾ ಎಲ್ಲಾರು ಸಹ. ಬಟ್ ಇತ್ತೀಚೆಗೆ ಮಕ್ಕಳು ಬೇಕೇ ಬೇಕು ಅಂದಾಗ ಆಗ ನಾನು ಒಂದ್ ತೀರ್ಮಾನಕ್ಕೆ ಬಂದೆ, ಇಬ್ಬರನ್ನು ಕೂರ್ಸಿ ಅವ್ರ ಕುಟುಂಬಸ್ಥರನ್ನು ಕೂರ್ಸಿ ತಪ್ಪ ಆಗೋಗಿದೆ, ಅದು ಅನಿವಾರ್ಯನೋ ಆಕಸ್ಮಿಕನ. ಸೊ ಇನ್ಸ್ಟಾಗ್ರಾಮ್, ಈ ಫೇಸ್ಬುಕ್ ಅನ್ನೋದು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಹೊರತು ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊಳ್ಬಾರ್ದು. ನಾವು ತಂದೆ ತಾಯಿರು ಕೆಟ್ಟದ್ರಲ್ಲಿ ಹೋಗ್ತಾ ಇದೀರಂದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ ಅದನ್ನು ಯೋಚನೆ ಮಾಡ್ಬೇಕಾಗಿತ್ತು. ಇದು ದೊಡ್ಡ ಸವಾಲೇ ಹೇಳ್ಬೇಕಾಗಿತ್ತು ಬಿಕಾಸ್ ವಿಚಾರ ಇದು. ಸೊ ಒಂದ್ ಕಡೆ ಖುಷಿ ಇದೆ, ಮಕ್ಕಳು ತಂದೆ ತಾಯಿ ಜೊತೆ ಸೇರಿದ್ದಾರೆ, ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಸಿಗುತ್ತೆ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ. ಶಾಲೆ ತಪ್ಪಿತ್ತು, ಈಗ ಶಾಲೆಗೆ ಹೋಗುವಂಥದ್ದು ಸಹ ಕಂಟಿನ್ಯೂ ಆಗ್ತಾ ಇದೆ ಮಕ್ಕಳದು. ಸಂಧ್ಯಾ ಅವರೇ, ಇಲ್ಲಿ ಶರಣಾಗತಿಯ ಭಾವನೆ ಮೂಡಿದ್ದು ಯಾರಲ್ಲಿ ಮೊದಲು, ಗಂಡನಲ್ಲ ಅಥವಾ ಹೆಂಡತಿಯಲ್ಲೋ? ಒಂದಾಗಬೇಕು ನಾವು ಮತ್ತೆ ಅದೇ ತರ ಅನ್ಯೋನ್ಯತೆ ಸಂಸಾರ ಮಾಡಬೇಕು ಅಂತ ಯಾರಿಗೆ ಅನ್ನಿಸ್ತು ಅಂತ? ಈ ಒಂದು ಕೇಸಲ್ಲಿ ಮುಖ್ಯವಾಗಿ ಇಬ್ರಲ್ಲೂ ಇತ್ತು ಸರ್. ಇಬ್ಬರಲ್ಲೂ ನನ್ ಗಂಡ ಮಕ್ಳು ಬೇಕು, ನಾನ್ ಮಾಡಿದ ತಪ್ಪು ಅಂತ ಅವಳಲ್ಲೂ ಇತ್ತು,
ಇವ್ರಿಗೂ ನನ್ನ ಹೆಂಡತಿ ಮಕ್ಳು ಬೇಕು ಅನ್ನೋಂಥದ್ದು ಅವಳು ಏನೋ ಆಕಸ್ಮಿಕನ ಮಾಡ್ಬಿಟ್ಟಿದ್ದಾಳೆ, ಅದನ್ನ ಕ್ಷಮಿಸಿ ನನ್ನ ಮಕ್ಕಳಿಗೋಸ್ಕರ ನನ್ನ ಹೆಂಡತಿ ಬೇಕಂತ ಇಬ್ರಲ್ಲೂ ಆ ಪ್ರೀತಿ ಇತ್ತು. ಬಟ್ ಅದನ್ನ ಕರೆಕ್ಟ್ ಆಗಿ ತಗೊಂಡೋದ್ರು ಯಾರು ಮುಂದೆ ಬರ್ಲಿಲ್ಲ ಮಧ್ಯಸ್ಥಕ್ಕೆ ವಹಿಸೋದಕ್ಕೆ. ಸೊ ಎಲ್ಲೋ ಒಂದ್ ಕಡೆ ಅದನ್ನ ಗಮನಿಸ್ಕೊಂಡು ಮಾತಾಡ್ಕೊಂಡು ನಿರಂತರವಾಗಿ ಅದನ್ನ ಒಂದ್ ಹಂತಕ್ಕೆ ಇಬ್ಬರನ್ನೂ ಸಹ ಸಂಸಾರ ಹೊಂದಾಗುವಂತ ರೀತಿ ಮಾಡಿದಿರಿ. ಖುಷಿ ಇದೆ. ಮಾಧ್ಯಮದವ್ರದ್ದು ಎಷ್ಟೊಂದು ಇದೆ, ಸಪೋರ್ಟ್ ಇದೆ, ತುಂಬಾ ಜನ. ನೀವೆಲ್ಲಾರು ಸಹ ಅವ್ರಿಗೆ ಬುದ್ಧಿ ಹೇಳಿದೀರಾ. ಇನ್ ಮುಂದೆ ಯಾವತ್ತೂ ಅವ್ರದ್ದು ಯಾವ್ದೇ ನೆಗೆಟಿವ್ ನ್ಯೂಸ್ ಬರ್ದಿರ ಇರ್ಲಿ, ಒಳ್ಳೆ ದಂಪತಿಗಳಾಗಿ ಮಕ್ಕಳ ಜೊತೆ ಬದುಕಲಿ ಅಂತ ನಾನು ಕೇಳ್ಕೊಳ್ತೇನೆ. ಸಂಧ್ಯಾ ಅವರೇ, ಈ ಇನ್ನು ಮುಂದಿನ ಪ್ರಶ್ನೆ ನಂದು ನಿಮ್ಮ ಖಾಸಗಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಗಿರೋ ವಿಚಾರ. ಕಾರಣ ಇದು ಅನ್ಯಥಾ ಭಾವಿಸೋದೇನು ಬೇಡ. ಸದಾಕಾಲ ವಿವಾದಿತ ಚರ್ಚೆಗಳಲ್ಲಿ ಮಾತ್ರ ಚರ್ಚೆಯಲ್ಲಿರುವ ಸಂಧ್ಯಾ ಅವರಿಗೆ ಈ ಕುಟುಂಬದ ಮೇಲೆ ಯಾಕೆ ಕಾಳಜಿ ಅಂತ ಹೇಳಿ ಒಂದಷ್ಟು ಕಾಮೆಂಟ್ಗಳು ವ್ಯಕ್ತವಾಯಿತು. ಅದು ಇಗ್ನೋರ್ ಮಾಡಬೇಕಾದಂತ ಕಾಮೆಂಟ್ಗಳು. ಇದಕ್ಕೇನು ಉತ್ತರ ಕೊಡ್ತೀರಾ ಸಂಧ್ಯಾ? ಕ್ವಶನ್ ಸರ್, ಸದಾ ಕಾಲ ನಾನು ನೆಗೆಟಿವ್ ಅಲ್ಲೇ ಇರ್ತೀನಿ, ಬಟ್ ಯಾಕೆ ಆ ನೆಗೆಟಿವ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ಗೂ ಗೊತ್ತಿಲ್ಲ. ಗಾಳಿಯಲ್ಲಿ ಗುಂಡಿ ಹಾರಿಸೋದ್ ಬೇರೆ, ಬಟ್ ಏನಾದ್ರೂ ಸಂಧ್ಯಾ ತಪ್ಪು ಮಾಡಿದ್ರೆ ದಯವಿಟ್ಟು ಅದು ದಾಖಲೆ ಕೊಡಿ. ಅಂಡ್ ಕೆಲವೊಂದು ನನಗೂನು ಸಹ ಫ್ಯಾಮಿಲಿ ಅಂದ್ರೇನು, ಮಕ್ಳೇನು ಅನ್ನೋಂಥ ವಿಚಾರ ಗೊತ್ತಿದ್ದು, ನಾನು ನನ್ನ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ನೊಂದಿದ್ದು, ಈ ತರ ಯಾರಿಗೂ ಆಗ್ಬಾರ್ದು ಅನ್ನೋಂಥ ಒಂದೇ ಕಾರಣಕ್ಕೆ ನಾನು ಕೆಲವೊಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದೀನಿ ಹೊರತು ವಿಚಾರಗಳು ನೆಗೆಟಿವ್ ಆಗಿ ಚರ್ಚೆ ಮಾಡುವಂತದಕ್ಕೆ ಎಲ್ಲೂ ಸಹ ದಾಖಲೆಗಳಿಲ್ಲ. ಸುಮ್ನೆ ಗಾಳಿಯಲ್ಲಿ ಗುಂಡಾರಿಸುವಂತ ಕೆಲಸ ಮಾಡ್ತಾ ಇದಾರೆ ಸಂಧ್ಯಾ ಏನು ಅಂತ ಹೇಳಿ. ಬಟ್ ನನಗೆ ಎಲ್ಲೂ ಸಹ ಯಾರಿಗೂ ತೊಂದರೆ ಆಗ್ಬಾರ್ದು. ಅದು ಮಕ್ಕಳ ವಿಚಾರದಲ್ಲಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ, ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ, ದೌರ್ಜನ್ಯ, ಇದು ಯಾವತ್ತೂ ಅಷ್ಟೇ ನನ್ನ ಧ್ವನಿ ಇದ್ದೇ ಇರುತ್ತೆ ಸರ್, ಅನ್ಯಾಯದ ವಿರುದ್ಧ. ಥ್ಯಾಂಕ್ ಯು ಸಂಧ್ಯಾ. ಈ ತರಹದ್ದೊಂದು ಫ್ಯಾಮಿಲಿ ಒಂದು ಮಾಡಬೇಕು ಅಂತ ಹೇಳಿ ಸಂಧ್ಯಾರ ಮನಸ್ಸು ಇದಕ್ಕೆ ಕಾರಣ ಆಗಿದ್ದು ನಿಜಕ್ಕೂ ಕೂಡ ನಮಗೂ ಸಂತೋಷ. ಕಾರಣ ಉತ್ತಮ ಕೆಲಸಕ್ಕೆ ಸದಾ ಪ್ರೋತ್ಸಾಹ ಇರಬೇಕಂತೆ. ಹಾಗೇನೆ ಇದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ದೀವಿ. ಈ ತರಹದ ಕಾರ್ಯಗಳನ್ನು ಮುಂದುವರಿಸಿ ಸಂಧ್ಯಾ ಅಂತ ಹೇಳ್ತಾ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸಂಧ್ಯಾ ನಾಗರಾಜ್. ಒಟ್ಟಾರೆ ಕಲಹಕ್ಕೆ ತುತ್ತಾಗಿ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗಿದ್ರು. ಪಾಪ ಎಳೆ ಮಕ್ಕಳು, ಆ ಹಸುಳೆ ಮನಸ್ಸು ಸಾರ್ವಜನಿಕವಾಗಿ ಪ್ರದರ್ಶನ ಆಯಿತು. ಆ ಮಕ್ಕಳ ಆ ಮುಖಗಳು ಕನ್ನಡಿಗರ ಕಣ್ಣಿನ ಕೃಷ್ಣಮಣಿಯಲ್ಲಿ ಹಂಗೆ ಉಳ್ಕೋತು. ಈ ಮಕ್ಕಳಿಗೆ ಮೋಸ ಮಾಡೋದಕ್ಕೆ ತಾಯಿಗೆ ಹೆಂಗೆ ಮನಸ್ಸು ಬಂತು? ಮೊಲೆ ಹಾಲು ಕುಡಿದು ಆ ತುಟಿ ಒಣಗಿಲ್ಲ. ಆ ಮಕ್ಕಳ ಮೃದು ಮನಸ್ಸುಗಳು ತಾಯಿಯನ್ನು ಬಯಸುತ್ತೆ. ತಂದೆಯ ಕಾರ್ಯಗಳು ಏನೇ ಇರಲಿರಿ, ತಂದೆ ಕುಡುಕನೋ ಅಥವಾ ಇಸ್ಪೀಟ್ ಆಡ್ತಾನೋ, ಮತ್ತೊಂದು ಮಗದೊಂದು, ಆದರೆ ಒಂದು ಮಗುವಿಗೆ ಭೂಮಿಗೆ ಬಂದಿರುವಂತಹ ಋಣಕ್ಕೆ ಕಾರಣ ಯಾರು? ಇದೇ ತಂದೆ ತಾಯಿ. ಪಿತೃ ಹೃದಯ, ಮಾತೃ ಹೃದಯ ಅತ್ಯಂತ ಪವಿತ್ರ ಅಂತ ಕರೀತಾರೆ. ಈಗ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಸಂಸಾರ ಮತ್ತೆ ಒಂದುಗೂಡಿದೆ. ಬೇರೆ ಬೇರೆಯಾಗಿದ್ದಂತಹ ಹೆಣ್ಣು ಜೀವ ಮತ್ತು ಗಂಡು ಜೀವ ಜೊತೆಗೆ ಮರಿ ಆ ಗೂಡಿಗೆ ಮತ್ತೆ ಬಂದು ಸೇರಿದೆ. ಈ ಗೂಡಲ್ಲಿ ಈ ಅನ್ಯೋನ್ಯತೆ ಹಂಗೆ ಇರಲಿ ಅಂತ ಹೇಳಿ ಫ್ರೀಡಮ್ ಟಿವಿ ಬಯಸುತ್ತೆ. ಈ ಗಂಡ ಹೆಂಡತಿ ಜೊತೆಗೆ ಇದು ಒಂದು ಮಾಡಿದ ಸಂಧ್ಯಾ ನಾಗರಾಜ್ಗೂ ಕೂಡ ಧನ್ಯವಾದ. ಜೊತೆಗೆ ಈ ಕುಟುಂಬ ಚೆನ್ನಾಗಿರಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.